ಉತ್ತರಾಖಂಡ ರಾಜ್ಯ ರುದ್ರಪ್ರಯಾಗ್ ಜಿಲ್ಲೆ ಸೋನ್ಪ್ರಯಾಗ್ ತಾಲೂಕು ಕೇದಾರನಾಥ ಟೆಂಪಲ್ಲು. ಈ ಟೆಂಪಲಲ್ಲಿ ಇವತ್ತಿದ್ದೀವಿ. ಇದುವರೆಗೂ ನಾವು ಮೋಡವನ್ನು ಮೇಲೆ ನೋಡ್ತಾ ಇದ್ವಿ, ಇದೇ ಫಸ್ಟ್ ಟೈಮ್ ಮೋಡವನ್ನು ಕೆಳಗಡೆ ನೋಡ್ತಾ ಇದ್ದೀವಿ. ಅದ್ಭುತವಾದಂಥ ಒಂದು ವೆದರು. ಇಂಥ ಒಂದು ಪ್ರದೇಶಕ್ಕೆ ಬಂದಿದ್ದೀವಿ. ಇಂಥ ಒಂದು ಜಾಗದಲ್ಲಿ ಈ ದೇವಸ್ಥಾನದ ಶಕ್ತಿ ಎಷ್ಟಿದೆ ಅಂದರೆ, ಎಷ್ಟು ದೊಡ್ಡ ಫ್ಲಡ್ ಆದರೂ ಕೂಡ ಆ ಫ್ಲಡ್ಡಲ್ಲಿ ಈ ದೇವಸ್ಥಾನ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ ನಿಜವಾಗ್ಲೂ ದೇವರ ಶಕ್ತಿಯನ್ನು ಬಣ್ಣಿಸೋಕ್ಕೆ ಆಗಲ್ಲ. ನಮಗಂತೂ ಭಾಳ ಖುಷಿ ಆಯಿತು. ಸೋನ್ಪ್ರಯಾಗ್ ತಾಲೂಕಿಂದ ಈ ಒಂದು ಕೇದಾರನಾಥ ದೇವಸ್ಥಾನಕ್ಕೆ 24 ಕಿಲೋಮೀಟರ್ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಅದಂತೂ ಭಾಳ ಮಜಾ ಇತ್ತು. ನಾವು ಇದುವರೆಗೂ 1-2 ಫಾಲ್ಸನ್ನು ನೋಡ್ತಾ ಇದ್ವಿ, ಆದರೆ ಇದೇ ಫಸ್ಟ್ ಟೈಮ್ 10ರಿಂದ 20, 20ರಿಂದ 40 ಫಾಲ್ಸ್ಗಳನ್ನ ಕಣ್ಮುಂದೆ ನೋಡ್ತಾ ಇರ್ತೀವಿ. ಹಾಗೆ ದೇವಸ್ಥಾನವನ್ನು ಒಂದು ರೌಂಡ್ ನೋಡಿಬಿಡೋಣ. ದೇವರ ದರ್ಶನಕ್ಕೆ ದರ್ಶನಕ್ಕೆ ಭಕ್ತಾದಿಗಳು ತುಂಬ ಜನ ನಿಂತಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಅಂದರೆ ಬೆಳಗ್ಗೆ ಸಮಯ 9 ಗಂಟೆ, ಈ ಸಮಯಕ್ಕೆ ಎಷ್ಟು ಜನ ದರ್ಶನಕ್ಕೆ ನಿಂತಿದ್ದಾರೆ ಅಂತ ನೋಡೋಣ. ದರ್ಶನಕ್ಕೇನು ಅಂತ ದೊಡ್ಡ ಲೈನ್ ಏನಿಲ್ಲ. ಒಮ್ಮೊಮ್ಮೆ ಹಾಗಾಗುತ್ತೆ, ತುಂಬ ಜನ ರಶ್ ಇದ್ದಾಗ ಮಾತ್ರ ಜಾಸ್ತಿ ಜನ ಇರ್ತಾರೆ. ಬಟ್ ಇಲ್ಲಿಂದನೇ ಎಂಟ್ರಿ ಪಾಯಿಂಟು ದರ್ಶನಕ್ಕೆ. ಜಾಸ್ತಿ ಲೈನ್ ಏನಿಲ್ಲ, ಅರ್ಧ ಗಂಟೆ ನಿಂತ್ಕೊಂಡ್ರೆ ದರ್ಶನ ಆಗೋಗ್ತದೆ. ಹೇಳ್ತಿದ್ರು ನಮಗೆ ಲೈನಲ್ಲಿ ತುಂಬ ಕಿಲೋಮೀಟ್ರಿಂದ ನಿಂತ್ಕೋಬೇಕು ಅಂತ. ಇದು ದೇವಸ್ಥಾನದ ಹಿಂಭಾಗದ ದೃಶ್ಯ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಹಣೆಗೆ ಕುಂಕುಮವನ್ನು ಅಂತ ಇಡುವಂಥ ಸಂದರ್ಭ. ಸ್ವಾಮಿಗಳು ಬೆಳಗ್ಗೆನೆ ಗಾಂಜಾ ಹೊಡಿತಾವ್ರೆ. ದೇವಸ್ಥಾನದ ಹಿಂಭಾಗ, ದೇವಸ್ಥಾನದ ವಾತಾವರಣ. मंदिर वाचन होतं ते. हॅलो वीडियो मत बना बेटा, तो कैमरा जब ಸ್ವಾಮಿಗಳು ವಾರ್ನಿಂಗ್ ಕೊಟ್ಟರು, ನಾವು ಭಂಗಿ ಸೇದೋದನ್ನ ವಿಡಿಯೋ ಮಾಡಬೇಡಿ ಅಂತ. ಸೊ ಅವ್ರ ಮಾತಿಗೆ ಬೆಲೆ ಕೊಡೋಣ.
ನನಗಂತೂ ತುಂಬ ಇಷ್ಟ ಆಯಿತು. ಹರಕೆಯನ್ನು ಹೊತ್ಕೊಂಡು ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಹರಕೆಯ ಅನುಸಾರ ಮನೆಯನ್ನು ಕಟ್ತಾರೆ. ಇದೆಲ್ಲವೂ ದೇವಸ್ಥಾನದ ಹಿಂಭಾಗದ ದೃಶ್ಯ. ಸೊ ಭಕ್ತಾದಿಗಳು ತಮ್ಮ ತಮ್ಮ ಹರಕೆಯನ್ನು ಕಟ್ಟಿಕೊಂಡು ಇಲ್ಲಿ ಬಂದು ಕಲ್ಲುಗಳಲ್ಲಿ ಮನೆ ಕಟ್ಟುವಂಥ ಸಂಪ್ರದಾಯ ಇಲ್ಲೂ ಕೂಡ ಇದೆ. ಚಿಕ್ಕದಾಗಲ್ಲ ಒಂದು ಫಾಲ್ಸ್ ಕೂಡ ಹರಿತಾ ಇದೆ. ಅಲ್ಲಿಂದ ಮೇಲೆ ಬಂದರೆ ಇಲ್ಲೇ ಕಾಲಭೈರವೇಶ್ವರ ಇರೋದು ಕೂಡ ದರ್ಶನ ಮಾಡಬಹುದು. ಕೇದಾರನಾಥ ಟೆಂಪಲ್ನ ಮೇಲ್ಭಾಗದ ದೃಶ್ಯ. ಸೊ ಕೇದಾರನಾಥ ಟೆಂಪಲ್ನಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಅದು ಕೂಡ ದರ್ಶನ ಮಾಡ್ಕೊಂಡು ಬನ್ನಿ ಏನಾದರೂ ಬಂದರೆ ಇಲ್ಲಿಗೆ.